ಎಲ್ಲ ಚಿನ್ನ ಪ್ರಿಯರಿಗೂ ನಮಸ್ಕಾರ. ಇವತ್ತಿನ ಚಿನ್ನದ ರೇಟು ಏನಿದೆ ಅಂತ ನೋಡ್ಕೊಬರೋಣ ಬನ್ನಿ. ಅಂದಾಗೆ ಇವತ್ತಿನ ಒಂದು ಚಿನ್ನದ ರೇಟು ನಿಜವಾಗ್ಲೂ ಮಹಾ ಸುನಾಮಿ ರೀತಿನೇ ಇವತ್ತು ಇದೆ. ಯಾಕೆಂದ್ರೆ ಅಕ್ಷಯ ತೃತೀಯ ಬರ್ತಾ ಇದೆ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ಚಿನ್ನದ ರೇಟ್ ಆಗಿದೆ. ಎಸ್, ಚಿನ್ನದ ರೇಟು ಏನಾಗಿದೆ ತಿಳ್ಕೊಳ್ಳೋಣ. ಅದಕ್ಕಿಂತನೂ ಮೊದಲು ನೋಡಿ, ಬೆಳ್ಳಿ ಆಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಬೆಳ್ಳಿಯನ್ನು ಕೂಡ ತುಂಬಾ ಅಂದ್ರೆ ತುಂಬಾ ಜನ ತೆಗೆದುಕೊಳ್ತಾ ಇರ್ತೀರಾ. ಇವತ್ತಿನ ಬೆಳ್ಳಿಯ ರೇಟು ಏನಾಗಿದೆ ಹೀಗೆ ನೋಡ್ಕೊಂಡ್ ಬಂದ್ಬೋಣ. ನೋಡಿ, ಇವತ್ತಿನ ಬೆಳ್ಳಿಯ ರೇಟು ಆಕ್ಚುಲಿ 2,55,000 ಅಂದ್ರೆ 1 kgಗೆ 2,55,000 ತಿಳ್ಕೊಂಡ್ರಲ್ಲ. ಅಂದ್ರೆ 1 ಗ್ರಾಮ್ಗೆ ಒಂದು ಬೆಳ್ಳಿ ಆಕ್ಚುಲಿ 255 ರೂಪಾಯಿ 1 ಗ್ರಾಮ್ಗೆ ಬೆಳ್ಳಿಗೆ, ಆಯ್ತಾ. ನೋಡಿ, ನೆನ್ನೆನೂ ಕೂಡ ಇದೇ ರೇಟ್ ಇತ್ತು, 2,55,000 ಇತ್ತು ಬೆಳ್ಳಿ. ಇವತ್ತು ಕೂಡ ಅದೇ ರೇಟನ್ನ ಆಕ್ಚುಲಿ ಇವತ್ತು ಅದೇ ರೇಟನ್ನ ಮೇಂಟೈನ್ ಮಾಡ್ಕೊಂಡಿದೆ ಬೆಳ್ಳಿ. ಯಾವುದೇ ಬದಲಾವಣೆಯನ್ನ ಕಂಡಿಲ್ಲ ಬೆಳ್ಳಿ. ಆದ್ರೆ ಚಿನ್ನದ ರೇಟು ನಿಜವಾಗ್ಲೂ ಇವತ್ತು ಮಹಾ ಸುನಾಮಿ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ನಾನು ಮೊನ್ನೆಯಿಂದ ಹೇಳ್ತಾನೆ ಇದ್ದೆ, ಏನು ಅಂದ್ರೆ ಅಕ್ಷಯ ತೃತೀಯ ಬರ್ತಾ ಇದೆ, ಚಿನ್ನದ ರೇಟಲ್ಲಿ ಮಹಾ ಸುನಾಮಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಎಸ್, ಇವತ್ತು ಆಕ್ಚುಲಿ ಚಿನ್ನದ ರೇಟನ್ನು ತಿಳ್ಕೊಳ್ಳೋಣ. ಎಸ್, ಅಂದಾಗಿ ಇನ್ನು ಎಷ್ಟೋ ಜನ ಆಕ್ಚುಲಿ ಕೆಲವರು ಈ ಜ್ಯುವೆಲರ್ಸ್ ಅಂಗಡಿಗಳಿಗೆ ಹೋಗಿ ಚಿನ್ನವನ್ನು ತೆಗೆದುಕೊಳ್ಳೋಕೆ ಇವತ್ತು ಚಿನ್ನದ ರೇಟ್ ಏನಾಗಿರ್ಬೋದು ಅಥವಾ ನಾಳೆಯ ರೇಟ್ ಏನಾಗಿರ್ಬೋದು, ಮುಂದೆ ಜಾಸ್ತಿ ಚಿನ್ನ ಮೇಲೆ ಹೇಳುತ್ತಾ ಅಥವಾ ಕೆಳಗಡೆ ಬೀಳುತ್ತಾ, ದಯವಿಟ್ಟು ಸ್ವಲ್ಪ ತಿಳಿಸಿ ಅಂತ ಹೇಳ್ತಾ ಇರ್ತೀರಾ. ನಮ್ಮ ಚಾನಲ್ಗೆ ಹೊಸದಾಗಿ ಆ್ಯಕ್ಚುಲಿ ವಿಡಿಯೋ ನೋಡೋಕ್ಕೆ ಬಂದಿರೋರು ನಿಜವಾಗ್ಲೂ ಚಿನ್ನದ ಒಂದು ಮಹಾ ಸುನಾಮಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಸ್, ಸಬ್ಸ್ಕ್ರೈಬನ್ನು ದಯವಿಟ್ಟು ನನ್ನ ಒಂದು ಚಾನಲ್ಗೆ ಮಾಡ್ಕೊಬಿಡಿ. ಹಾಗೆ ಒಂದು ಕಮೆಂಟನ್ನು ಕೂಡ ಮಾಡಿ, ಒಂದು ಲೈಕನ್ನು ಕೂಡ ಮಾಡಿ. ನನ್ನ ಚಾನಲಲ್ಲಿ ಚಿನ್ನದ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ನಿಮ್ಗೆ ಯಾವ ರೀತಿಯ ಮಾಹಿತಿ ಬೇಕೋ ಅದನ್ನು ನಾನು ತಿಳಿಸಿಕೊಡುವಂತ ಪ್ರಯತ್ನಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೇನೆ. ಎಸ್, ಇವತ್ತಿನ ಚಿನ್ನದ ರೇಟು ಏನಿದೆ ತಿಳ್ಕೊಳ್ಳೋಣ. ಅಂದಾಗೆ ನೋಡಿ, ಇನ್ನು ಎಷ್ಟೋ ಜನ ಚಿನ್ನದ ಶೇರ್ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಚಿನ್ನದ ಮೇಲೆ ಹೂಡಿಕೆಗಳನ್ನ ಮಾಡ್ತಾ ಇರ್ತೀರಾ. ಅವ್ರಿಗೂ ಕೂಡ ಇವತ್ತು ಶೇರ್ ಮಾರ್ಕೆಟ್ ಅಲ್ಲಿ ಚಿನ್ನದ ರೇಟು ಏನಾಗಿದೆ, ಯಾಕೆಂದ್ರೆ ಆಲ್ಮೋಸ್ಟ್ ಇವತ್ತು ರಜೆ ಇದೆ, ಮತ್ತೆ ನಾಳೆ ಶೇರ್ ಮಾರ್ಕೆಟ್ ಓಪನ್ ಆಗುತ್ತೆ. ಚಿನ್ನದಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಕೂಡ ಚಿನ್ನದ ರೇಟನ್ನು ತಿಳಿಸ್ಕೊಡ್ತೇನೆ. ಹಾಗೆ ಅಂಗಡಿಗಳಲ್ಲಿ ಹೋಗಿ ಚಿನ್ನವನ್ನು ತೆಗೆದುಕೊಳ್ತಕ್ಕಂಥವ್ರಿಗೂ ಕೂಡ ಇವತ್ತು ಚಿನ್ನದ ರೇಟನ್ನು ನಾನು ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಪಡ್ತೇನೆ. ನೋಡಿ, ಚಿನ್ನ ಯಾವತ್ತೂ ಕೂಡ ಮೇಲೆ ಏಳುತ್ತೆ ಅಥವಾ ಕೆಳಗಡೆ ಬೀಳುತ್ತೆ. ಒಂದು ದಿನ ಹಂಗಿರುತ್ತೆ, ಒಂದು ದಿನ ಹಿಂಗಿರುತ್ತೆ. ಅಂಥವ್ರಿಗೆ ಆ್ಯಕ್ಚುಲಿ ಚಿನ್ನ ನಾಳೆ ಮೇಲೆ ಏಳುತ್ತಾ ಅಥವಾ ಚಿನ್ನದಲ್ಲಿ ಹೊಡೆತ ಬೀಳುತ್ತಾ ಅನ್ನೋದಕ್ಕೆ ಇನ್ನೊಂದು ಆ್ಯಕ್ಚುಲಿ ನೀವೆಲ್ಲರೂ ಗೊತ್ತಿದೆ, ಡಾಲರ್ಸು ಕೂಡ ಪ್ರಭಾವವನ್ನು ಬೀರುತ್ತೆ. ಎಸ್, ಇವತ್ತು $1 ಆ್ಯಕ್ಚುಲಿ ನಮ್ಮ ಇಂಡಿಯನ್ ಕರೆನ್ಸಿ 93 ರೂಪಾಯಿ 11 ಪೈಸೆ ಆಗಿದೆ ಇಂಡಿಯನ್ ರುಪೀಸ್. ನಿನ್ನೆ ಆ್ಯಕ್ಚುಲಿ 93 ರೂಪಾಯಿ 34 ಪೈಸೆ ಆಗಿತ್ತು. ಇವತ್ತು ಸ್ವಲ್ಪ ಚೇತರಿಕೆಯನ್ನು ಕೂಡ ಕಂಡಿದೆ. ಹಾಗಾಗಿ ಇವತ್ತು ಚಿನ್ನದ ರೇಟು ಏನಿದೆ, ಎಸ್, ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಎಸ್, ನಮ್ಮ ಡಾಲರ್ ಮೌಲ್ಯ ಜಾಸ್ತಿ ಆದಾಗ ಆ್ಯಕ್ಚುಲಿ ಚಿನ್ನದ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಚಿನ್ನವನ್ನು ಬೀಳ್ತಾ ಇರುತ್ತೆ ಚಿನ್ನ. ಆದರೆ ಇವತ್ತು ಇಂಡಿಯನ್ ರುಪೀಸ್ ಜಾಸ್ತಿ ಆಗಿರೋದ್ರಿಂದ ನಿಜವಾಗ್ಲೂ ಚಿನ್ನದಲ್ಲಿ ಒಂದು ದೊಡ್ಡ ಮಹಾಕ್ರಾಂತಿ ಆಗಿದೆ ಅಂತಲೇ ಹೇಳ್ಬೋದು. ಬನ್ನಿ, ಇವತ್ತು ಚಿನ್ನದ ರೇಟು ಏನಾಗಿದೆ ಯಾಕೆಂದ್ರೆ ಇವಾಗ ಅಂಗಡಿಗಳಲ್ಲಿ ತೆಗೆದುಕೊಳ್ಳೋಕೆ ಹೋಗ್ತಾ ಇರ್ತೀರಾ, ಹೆಣ್ಮಕ್ಳಿಗೆ ಬೇಕು, ಹೆಂಡತಿಗೆ ಬೇಕು, ಅಥವಾ ಮನೆಯವ್ರಿಗೆ ಏನೋ ಒಂದು ಚೈನ್ ಮಾಡಿಸ್ಬೇಕಾಗಿರುತ್ತೆ. ಎಲ್ರಿಗೂ ಕೂಡ ಚಿನ್ನ ವೆರಿ ವೆರಿ ಇಂಪಾರ್ಟೆಂಟ್. ಬನ್ನಿ, ಇವತ್ತು ಚಿನ್ನದ ಮಹಾ ಸುನಾಮಿ ರೇಟು, ನಿಜವಾಗ್ಲೂ ಮಹಾ ಸುನಾಮಿ ರೀತಿ ಒಂದು ರೇಟು ಅಪ್ಪಳಿಸಿದೆ ಅಂತ ಹೇಳ್ಬೋದು. ನೋಡಿ, 24 ಕ್ಯಾರೆಟ್ ಚಿನ್ನದ ರೇಟನ್ನು ಇವಾಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. 24 ಕ್ಯಾರೆಟ್ ಚಿನ್ನ ಇವತ್ತು ರೇಟ್ ಇರತಕ್ಕಂಥದ್ದು ನಿಜವಾಗ್ಲೂ ಅಚ್ಚರಿ. ಇವತ್ತು ನಿಜವಾಗ್ಲೂ ಅಚ್ಚರಿ. ಯಾಕೆಂದ್ರೆ ನೆನ್ನೆ ಚಿನ್ನ ಬಿದ್ದಿತ್ತು, ಇವತ್ತು ಚಿನ್ನ ಎದ್ದಿದೆ ಗುರು. ನೆನ್ನೆ ಚಿನ್ನ ಆಕ್ಚುಲಿ 38 ರೂಪಾಯಿ 40 ರೂಪಾಯಿ ಹಂಗೆಲ್ಲ ಒಂದೊಂದು ಗ್ರಾಮ್ಗೆ ಬಿದ್ದಿತ್ತು, ಒಂದೊಂದು ಗ್ರಾಮ್ಗೆ. ಆದ್ರೆ ಇವತ್ತು ನಿಜವಾಗ್ಲೂ ಯಾವ ರೀತಿ ಎದ್ದಿದೆ ಅನ್ನೋದನ್ನ ಇವಾಗ ತಿಳಿಸ್ತಾ ಇದ್ದೀನಿ. ನೋಡಿ, ಇದನ್ನ ಮಹಾ ಸುನಾಮಿ ರೇಟು ಅಂತ ಹೇಳ್ತಕ್ಕಂಥದ್ದು. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು ಇರ್ತಕ್ಕಂಥದ್ದು 15,393 ರೂಪಾಯಿ. 1 ಗ್ರಾಮ್ 24 ಕ್ಯಾರೆಟ್ ಅದನ್ನು ಚಿನ್ನದ ಹೇಳ್ತಾ ಇರ್ತಕ್ಕಂಥದ್ದು. ಎಷ್ಟು ಜಾಸ್ತಿ ಆಗಿದೆ ಗುರು ಇವತ್ತು ನೀವು ಕೇಳಬಹುದು. ಬರೋಬ್ಬರಿ 147 ರೂಪಾಯಿ 1 ಗ್ರಾಮ್ಗೆ ಜಾಸ್ತಿ ಆಗಿರ್ತಕ್ಕಂಥದ್ದು. 24 ಕ್ಯಾರೆಟ್ ಅದು. ಇದು ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನೋಡಿ, ಆಕ್ಚುಲಿ ನಿನ್ನೆ ಬಂದ್ಬಿಟ್ಟು ನಿಮ್ಗೆ 15,246 ಇತ್ತು, ಇವತ್ತು 15,393 ಆಗಿದೆ. ಎಸ್, ಇನ್ನು 10 ಗ್ರಾಮ್ಗೆ ನೀವು ಇದೇ 24 ಕ್ಯಾರೆಟ್ ಚಿನ್ನವನ್ನು ತೆಗೆದುಕೊಂಡ್ರೆ 1,53,930 ರೂಪಾಯಿ ಆಗುತ್ತೆ. ಎಸ್, ಇವತ್ತಿನ ರೇಟು. ಎಸ್, ಬನ್ನಿ, ಹಂಗೆ ಇನ್ನು ತುಂಬಾ ಜನ
22 ಕ್ಯಾರೆಟ್ ಚಿನ್ನದ ಹೇಳಪ್ಪ ನಮಗೆ ಬೇಕು. 22 ಕ್ಯಾರೆಟ್ ನಾವು ಸಿಕ್ಕಾಪಟ್ಟೆ ತೆಗೆದುಕೊಳ್ತೀವಿ, ಮಕ್ಕಳಿಗೆ ತಗೊಳ್ತೀವಿ, ಹೆಣ್ಮಕ್ಳು ತಗೊಳ್ತೀವಿ ಹೇಳಿ ಅಂತ ಇರ್ತೀರಾ. ಎಸ್, ನಿಜವಾಗ್ಲೂ ಇದು ಕೂಡ ಬಂಪರ್ ಆಫರ್ ಅಂತ ಹೇಳ್ಬೋದು ಇವತ್ತು. ಯಾಕೆಂದ್ರೆ ಅಕ್ಷಯ ತೃತೀಯಾಗೆ ಚಿನ್ನವನ್ನು ತೆಗೆದುಕೊಳ್ಳೋಕೆ ಎಲ್ಲರೂ ಮುಗಿ ಬೀಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ಚಿನ್ನದ ರೇಟು ಈಗ ಜಾಸ್ತಿ ಆಗಿದೆ. ಎಸ್, 22 ಕ್ಯಾರೆಟ್ 1 ಗ್ರಾಮ್ಗೆ ಇವತ್ತು 14,110 ರೂಪಾಯಿ ಆಗಿದೆ. ಬರೋಬರಿ 135 ರೂಪಾಯಿ, 1 ಗ್ರಾಮ್ಗೆ 135 ರೂಪಾಯಿ ಇವತ್ತು ಜಾಸ್ತಿ ಆಗಿರತಕ್ಕಂಥ. ಇದು 22 ಕ್ಯಾರೆಟ್ ಆದ್ರೆ ಇನ್ನು 18 ಕ್ಯಾರೆಟ್ ಚಿನ್ನನು ಕೂಡ ತುಂಬಾ ಜನ ತೆಗೆದುಕೊಳ್ತಾ ಇರ್ತೀರಾ. ಯಾಕೆಂದ್ರೆ ಕಡಿಮೆ ರೇಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ 18 ಕ್ಯಾರೆಟ್ ಚಿನ್ನವನ್ನು ಕೂಡ ತೆಗೆದುಕೊಳ್ತಾ ಇರ್ತೀರಾ. ಇವತ್ತು ಅದರಲ್ಲೂ ಕೂಡ 111 ರೂಪಾಯಿ ಜಾಸ್ತಿ ಆಗಿದೆ. 11,545 ರೂಪಾಯಿ ಇವತ್ತು 18 ಕ್ಯಾರೆಟ್ ಇರ್ತಕ್ಕಂಥದ್ದು. ಎಸ್, ಇದನ್ನ ಯಾಕೆ ಇವತ್ತು ಜಾಸ್ತಿ ಆಗ್ತಾ ಇದೆ ಸಂಭ್ರಮಿಸ್ತಾ ಇದ್ದೀನಿ ಅಂದ್ರೆ, ಚಿನ್ನ ಇದಕ್ಕಿಂತ ಮೊದಲೇ ತಗೊಂಡಿರೋರಿಗೆ ನಿಜವಾಗ್ಲೂ ಈಗ ಖುಷಿಯ ವಿಚಾರ. ಯಾಕೆಂದ್ರೆ ಇವಾಗ ಆಕ್ಚುಲಿ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅವರು ಕಡಿಮೆ ರೇಟಲ್ಲೇ ತೆಗೆದುಕೊಂಡ್ವಿ ಅಂತ ಖುಷಿ ಪಡ್ತಾ ಇರ್ತಾರೆ. ಇನ್ನು ಕೆಲವರು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ ನಿನ್ನೆ ಚಿನ್ನದಲ್ಲಿ. ಆಕ್ಚುಲಿ ಅವರಿಗೂ ಕೂಡ ಇವತ್ತು ಖುಷಿಯ ಒಂದು ಸಂದರ್ಭ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇವತ್ತು ಶೇರ್ ಮಾರ್ಕೆಟ್ ರಜಾ ಇದೆ, ಆದ್ರೆ ಚಿನ್ನದಲ್ಲಿ ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಇನ್ನು ನಾಳೆ ನೀವು ನೋಡ್ತೀರಿ ಶೇರ್ ಮಾರ್ಕೆಟ್ ಓಪನಿಂಗು, ಅವತ್ತು ನಾಳೆನೂ ಕೂಡ ಏನಾದ್ರು ಜಾಸ್ತಿ ಆಗಿದ್ರೆ ಶೇರ್ ಮಾರ್ಕೆಟ್ನಲ್ಲಿ ನಿಜವಾಗ್ಲೂ ಅವರು ಒಳ್ಳೆ ಹಣವನ್ನ ಗಳಿಸ್ತಾರೆ. ಹಾಗಾಗಿ ಅವರಿಗೆ ಒಂದು ಹಬ್ಬದ ಒಂದು ಸಂದರ್ಭ. ಇನ್ನು ತುಂಬಾ ಜನ ಕೇಳಬಹುದು, ಅಲ್ಲ ಇವಾಗೇನೋ ಜಾಸ್ತಿ ಆಗಿದೆ ಸಂಭ್ರಮಿಸ್ತಾ ಇದ್ದೀರಾ, ನಾವು ಇನ್ನು ಅಕ್ಷಯ ತೃತೀಯಗೆ ತಗೋಬೇಕು ಅನ್ಕೊಂಡಿದೀವಿ, ಒಂದು 3-4 ದಿನ ಬಿಟ್ಟು, ಅವತ್ತೇನಾಗ್ಬೋದು ಹೇಳಿ ಅಂತ ಕೇಳಬಹುದು. ಎಸ್, ಅಕ್ಷಯ ತೃತೀಯಗೆ ಆ ಒಂದು ಸಂದರ್ಭಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಇವಾಗಲೇ ಚಿನ್ನವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಸ್, ನಿಮಗೆ ಈ ಒಂದು ವಿಡಿಯೋ ನೋಡಿ ಏನನ್ನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.